ಅಲ್ಲಿ ಬಂದು ವಾಸ ಮಾಡಲು ಶುರು ಮಾಡಿಬಿಟ್ಟು. ಯಾಕಂದ್ರ ಇದು ಪ್ರತಿಮಾನ ಸರೋವರ, ಇದು ಭೂ ಕೈಲಾಸ ಅಂತ ಹೇಳಿ ಇಡೀ ಜಗತ್ತಿನೊಳಗಿನ ಎಲ್ಲ ಪ್ರಾಣಿಗಳು ಬಂದಲ್ಲಿ ವಾಸ ಮಾಡಲು ಶುರು ಮಾಡಿಬಿಟ್ಟಿದ್ದು. ಇದೆಲ್ಲವನ್ನು ನೋಡಿ ಸಿದ್ದರಾಮೇಶ್ವರಿಗೆ ಮನಸ್ಸಿಗೆ ಎಷ್ಟೊಂದು ಸಂತೋಷ. ಯಾಕಂದ್ರ ಎಲ್ಲರ ಪ್ರಶ್ನೆಯನ್ನ ಬಿಡುಗಡೆಸಿದ್ದರವರು. ಮನುಷ್ಯರ ಪ್ರಶ್ನೆ ಬಿಡಿತು, ಪ್ರಾಣಿಗಳ ಪ್ರಶ್ನವನ್ನು ಬಿಡಿತು, ಅಣು ರೇಣು ಪ್ರಾಣ ಕಾಷ್ಟದಲ್ಲಿ ವಾಸ ಮಾಡುತ್ತಿರುವ ಕಣ್ಣಿಗೆ ಕಾಣಿಸಂತಹ ಜೀವರಾಶಿಗಳು, ಕಣ್ಣಿಗೆ ಕಾಣಿಸಲಾರದಂತಹ ಜೀವರಾಶಿಗಳು ಎಷ್ಟೊಂದು ಈ ಜಗತ್ತಿನೊಳಗವ. ಅವೆಲ್ಲ ಜೀವರಾಶಿಗಳು ಆನಂದದಿಂದ ಭಕ್ತಿಭಾವದಿಂದ ಆ ಗುರುವಿಗಾರರ ನಾಮದಿಂದ ಆ ಶಿವಯೋಗಿ ಸಿದ್ದರಾಮೇಶ್ವರ ಮಾರ್ಗದರ್ಶನದಿಂದ ಎಲ್ಲ ಜೀವರಾಶಿಗಳು ಪುನೀತವನ್ನಾಗಿದ್ದರು. ಆ ಕೆರೆಯೊಳಗೆ ಬಂದಂತ ಸಮಸ್ತ ಸದ್ಭಕ್ತರು ಯಾರಲ್ಲಿ ಬಂದು ಸ್ನಾನ ಸಂಧ್ಯಾದಿ ಮಾಡಿದ್ರ ಅವರಲ್ಲಿರ್ತಕ್ಕಂಥ ಪಾಪ ಕರ್ಮಗಳನ್ನು ದುರಿತಾಗುತ್ತೇವು. ಇದು ಆಖ್ಯಾಯಿಕ ಸಮಸ್ತ ಭಾರತ ದೇಶದಲ್ಲಿ, ಎಲ್ಲ ರಾಜ್ಯದಲ್ಲಿ, ಎಲ್ಲ ದೇಶದಲ್ಲಿ ಅವರು ಕೀರ್ತಿಯ ಪತಾಕ ಧ್ವಜವನ್ನ ಎಲ್ಲ ಕಡೆ ತಿರುಗ್ತಾ ಇತ್ತು, ಸಾರುತ್ತಾ ಇತ್ತು. ಹೆಂಗ ಒಂದು ಸುಗಂಧ ಪುಷ್ಪ ಅರಳಿತಪ್ಪ ಅಂದ್ರ ಹೆಂಗ ಅಲ್ಲಿ ಸಹೋದರ ಪರಿಸರವನ್ನ ಸುಗಂಧಿತವಾಗಿ ಅಲ್ಲಿ ಭ್ರಮರಗಳಾಗಲಿ, ಪಶು ಪಕ್ಷಿಗಳಾಗಲಿ, ಕೋಗಿಲಾಗಲಿ, ಗಿಣಿಗಳಾಗಲಿ ಒಳ್ಳೆ ಸ್ವರದಿಂದ ಅಲ್ಲಿ ರಸವನ್ನ ಅವರು ಮಧುರ ಸ್ವರದಿಂದ ಕೋಗಿಲವನ್ನ ಹಾಡಕ್ಕೆ ಶುರು ಮಾಡಿಬಿಡ್ತಾರ. ಅದೇ ಪ್ರಕಾರದಿಂದ ಶಿವಯೋಗಿ ಸಿದ್ದರಾಮೇಶ್ವರ ಅವರು ಏನ್ ಮಾಡಿದ್ರು, ಆ ನೀರಿನ ವಿನಿಯೋಗ ಆ ಕೆರೆಯ ಪಕ್ಕದಲ್ಲಿ ಒಂದು ದಿವ್ಯ ವಾಟಿಕ ಅಂದ್ರೆ ನಾನಾ ತರದ ಪುಷ್ಪನ ವಾಟಿಕವನ್ನು ತಯಾರು ಮಾಡಿಬಿಟ್ಟಿದ್ದರು. ಆ ವಾಟಿಕೆಯೊಳಗ ಯಾರಾದ್ರೂ ಹೋಗಿದ್ದರ ಮತ್ತೊಬ್ಬ ಹೊರಗೆ ಬಂದಂಗ ಅಲ್ಲಿ ಪುಷ್ಪಗಳನ್ನ ಅರಳುತ್ತಾ ಇದ್ದು. ಮಲ್ಲಿಗೆ ಹೂವ, ಸೇವಂತಿ ಹೂವ, ಕಮಲದ ಪುಷ್ಪ, ಹೀಗೆ ನಾನಾ ತರದ ಹೂವುಗಳು